ಹತ್ತಿ ಸುಸ್ತೇ ಆಗೋಯ್ತು, ಕಾಲು ಕೈಯೆಲ್ಲ ನಡುಗ್ತಾ ಇದೆ. ಇರಿ ಬ್ರೋ, ನಾನು ಹತ್ತು ಬಿಡ್ತೀನಿ, ಹತ್ಬಿಡಿ. 360 ಡಿಗ್ರಿ ಎಲ್ಲ ಕಡೆ ನೋಡಿ. ಓಕೆ, ಈಗಿನ ಸರ್ಕಾರ ಡಿ ಕೆ ಶಿವಕುಮಾರ್ ಅವ್ರು ಏನು ಹೇಳಿಕೆ ಕೊಟ್ಟರು, 9600 ಕಬಳಸ ಕೊಟ್ಟಿದ್ದಾರಲ್ಲ, ಅದು ನಾವು ಇಲ್ಲಿ ಕೆಳಗಡೆಯಿಂದ ನೋಡಿದ್ರೆ ನಿಮ್ಗೆ ಕಾಣಿಸಲ್ಲ. ಸೊ ಇವಾಗ ಅಲ್ಲೇನು ಕಾಣಿಸ್ತಿದೆ ದೊಡ್ಡ ಟ್ಯಾಂಕು, ಅದ್ರ ಮೇಲ್ಗಡೆಗೆ ಹೋದರೆ ಇಲ್ಲಿ ಸುತ್ತ 9600 ಎಕರೆ ಬಂಜರು ಭೂಮಿನೋ ಫಲವತ್ತಾದ ಭೂಮಿನೋ ಅಂತ ಗೊತ್ತಾಗುತ್ತೆ. ಅಲ್ಲಿ ಹೋಗಿ ನೋಡೋಣ ಬನ್ನಿ ಮೇಲ್ಗಡೆಗೆ. ಇಲ್ಲಿ ಹತ್ತುತ್ತಾ ಇದ್ದೀವಿ, ಯಾವುದೋ ದೊಡ್ಡ ಟ್ಯಾಂಕು. ಇದ್ರ ಮೇಲ್ಗಡೆ ಹತ್ತಿದ್ರೆ ಇಲ್ಲಿ ಸುತ್ತ ಏನು ಜಮೀನುಗಳಿದೆ ಎಲ್ಲ ಕಾಣಿಸುತ್ತಂತೆ. ನೋಡ್ರಿ, ಸುಮಾರು ಒಂದು 100 ಅಡಿ 150 ಅಡಿ ಇದೆ, ಹತ್ಕೊಂಡು ಹೋಗ್ಬೇಕು. ಇಲ್ಲಿಂದನೇ ವ್ಯೂ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ. ಕಾಣಿಸ್ತಿರ್ಬೋದು ಸುತ್ತ ಎಲ್ಲಿ ನೋಡಿ ಗ್ರೀನರಿ ಗ್ರೀನರಿ ಗ್ರೀನರಿ. ಹತ್ಕೊಂಡು ಬರೋ ತನಕ ಸುಸ್ತೇ ಆಗೋಯ್ತು. ಅಲ್ಲಿ ನೋಡಿ, ಇಲ್ಲಿಂದನೇ ಸುತ್ತ ಯಾವ ಥರ ಕಾಣಿಸ್ತಿದೆ ಅಂತ. ಎಲ್ಲಿ ನೋಡಿ ತೆಂಗಿನ ಮರಗಳು, ಅಡಿಕೆ ಮರಗಳು, ಅದ್ರ ಕೆಳಗಡೆ ಬಾಳೆ ಮತ್ತು ಪ್ರತಿಯೊಂದು ಎಲ್ಲ. ಇಲ್ಲಿ ನಾವು ನಮ್ಮ ಸೈಡ್ ರೈತರು ಏನಂದರೆ ಹತ್ಬಿಟ್ಟು ಸುಸ್ತಾಗ್ಬಿಟ್ಟದೆ, ಮಾತಾಡೋಕ್ಕಾಯ್ತಿಲ್ಲ ಒಂದು ನಿಮಿಷ. ನಮ್ಮ ಕಡೆ ರೈತರು ಏನಂದರೆ ತರಕಾರಿಗಳನ್ನು ಬೆಳಿತೀವಿ. ಆದರೆ ಇಲ್ಲಿನ ರೈತರುಗಳು ಒಂದೊಂದಕ್ಕೆ ಅವಲಂಬಿತ ಆಗಿಲ್ಲ. ಮಿಶ್ರ ಬೇಸಾಯ ಅಂದರೆ ಸಮಗ್ರವಾಗಿ ಹೈನುಗಾರಿಕೆನೂ ಮಾಡ್ತಾರೆ, ಮೀನುಗಾರಿಕೆ ಮಾಡ್ತಾರೆ, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಪ್ರತಿಯೊಂದು. ಇಲ್ಲಿ ನೋಡಿ, ಒಂದೇ ಹೊಲ, ಅಲ್ಲಿ ತೆಂಗು ಹಾಕಿದ್ದಾರೆ, ಪಕ್ಕದಲ್ಲೇ ಪಪಾಯಿ ಹಾಕಿದ್ದಾರೆ, ಮತ್ತು ಅದ್ರ ಮಧ್ಯ ಏನದು ತೊಗರಿ ಅಲ್ಲ, ಹಾಂ ತೊಗರಿ ಹಾಕಿದ್ದಾರೆ. ಸೊ ಇಲ್ಲಿ ಸುತ್ತ ನೋಡಿ, ಸುತ್ತ ವ್ಯೂ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಇಲ್ಲಿಂದ ಕೆಳಗಡೆ ನೋಡಿದ್ರೆ ಭಯ ಆಗುತ್ತಲ್ಲ, ಹತ್ಬೋದಾ? ಇಲ್ಲಿ ಭಯ ಆಗುತ್ತೆ ಬ್ರೋ, ಕಾಲೆಲ್ಲ ನಡುಗುತ್ತೆ ನನಗೆ. ಇಲ್ಲಿ ನೋಡ್ರಿ, ಯಾವುದು ಈ ಥರ ಇದೆ, ಅಯ್ಯಪ್ಪ ಕಾಲು ಕೈಯೆಲ್ಲ ನಡುಗ್ತಾ ಇದೆ. ಇರಿ ಬ್ರೋ, ನಾನು ಹತ್ತು ಬಿಡ್ತೀನಿ, ಹತ್ಬಿಡಿ. ಅಬ್ಬಬ್ಬಾ, ಹುಷಾರಾಗತ್ತೆ. ಫೈನಲಿ ಟಾಪಿಗೆ ಬಂದಿದ್ದೀವಿ. ಇಲ್ಲಿಂದ ಸುತ್ತ ನೋಡ್ರಿ ಯಾವ ಥರ ಕಾಣಿಸ್ತಾ ಇದೆ ಅಂತ. 360 ಡಿಗ್ರಿ ಎಲ್ಲ ಕಡೆ ನೋಡಿ, ಎಲ್ಲ ಕಡೆ ತೆಂಗಿನ ಮರಗಳು, ಅಡಿಕೆ ಮರಗಳು, ರೈತರ ತೋಟ ಬಿಟ್ಟು ಇನ್ನೇನು ಕಾಣಿಸ್ತಾ ಇಲ್ಲ. ಈ ತೋಟಗಳು, ಈ ಹೊಲಗಳೆಲ್ಲ ಯಾರ್ದಪ್ಪ ಅಂದರೆ ನಮ್ಮ ರೈತರದು. ಅದೇ ಡಿ ಕೆ ಶಿವಕುಮಾರ್ ಅವರು, ಇವರೆಲ್ಲ ರೈತರೇ ಅಲ್ಲ, ಇಲ್ಲಿ ಯಾವುದು ಜಮೀನೇ ಅಲ್ಲ ಅಂತ ಹೇಳಿದ್ರಲ್ಲ, ಅದೇ ಜಮೀನನ್ನ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ನೋಡಿ, ಇದೇ ಜಮೀನವರೆಲ್ಲ ಇಲ್ಲೇನು ಕಾಣಿಸ್ತಾ ಇದೆ, ಇಷ್ಟೆಲ್ಲ ಮರಗಳನ್ನು ತರಿದು ನಾಶ ಮಾಡಿ ಸುಮಾರು 10 ಲಕ್ಷ ಮರಗಳು ಎಲ್ಲ, ಆ 10 ಲಕ್ಷ ಮರಗಳನ್ನು ತರಿದು ಇಲ್ಲಿನ ರೈತರುಗಳನ್ನು ಬೇರೆ ಕಡೆಗೆ ಓಡಿಸಿ ಇದು ಇನ್ನು ಕಾಂಕ್ರೀಟ್ ಕಾರ್ಡ್ ಮಾಡಿ ಏನೋ ಅಭಿವೃದ್ಧಿ ಮಾಡ್ತಾರಂತೆ. ಈ ಅಭಿವೃದ್ಧಿ ನಿಮಗೆ ಬೇಕಾ ಏನನ್ಬಿಟ್ಟು ಕಾಮೆಂಟ್ ಮಾಡಿರಿ. ಇದು ಬಿಡದಿ ಇಂಡಸ್ಟ್ರಿ, ಅಲ್ಲಿ ಕಾಣಿಸ್ತಿರೋದು ಬಿಡದಿಯಲ್ಲ, ಫುಲ್ಲು ಬೆಂಗಳೂರು ಸ್ಟಾರ್ಟ್ ಆಗೋದು ಎಲ್ಲಿಂದ ಆ ಕಡೆಗೆ. ಇದು ಆರೋಳಿ ಇಂಡಸ್ಟ್ರಿ, ಅದು ಸ್ಟ್ರೈಟ್ ಬಿಲ್ಡಿಂಗ್ ಕಾಣಿಸ್ತಾ ನೋಡ್ರಿ. ಆರೋಳಿ ಇಂಡಸ್ಟ್ರಿ ಇದೆಯಾ, ಬಿಂಡಿ ಇಂಡಸ್ಟ್ರಿ ನಮ್ಮ ಮಧ್ಯದಲ್ಲಿ ಇದ್ದೀವಿ. ಅದು ಆರೋಳಿ ಬೆಟ್ಟ. ಅದು ನಿಮ್ಮ ತೋಟ ಎಲ್ಲಿ ನಾವು ಹೋಗಿದ್ದು ಬಂದಿದ್ದು? ಯಾವ ಸೈಡು? ಈ ಸೈಡ್ ಬರುತ್ತೆ ಇಲ್ಲಿ, ಅಲ್ಲಿ. ಕೆರೆ ಅಲ್ವಾ, ಈ ಕಡೆ ಇಲ್ಲಿ ಬರ್ತದ. ಆ ಸ್ಕೂಲ್ ಕಾಣಿಸ್ತದ ನೋಡ್ರಿ, ಅದು ಆದೇಶ ಸ್ಕೂಲು. ಇದ್ರ ಮಧ್ಯದ ಬರ್ತದೆ, ಈ ನೇರಕ್ಕೆ ಬರ್ತದೆ. ತೆಂಗಿನ ಮರ ಅದಲ್ಲ ಇಲ್ಲಿ ಸ್ಟ್ರೈಟ್ ನಿಮ್ಮ ಸೈಟ್, ಆ ನೇರದಲ್ಲಿ ಮನೆ ಬರ್ತದೆ ಅವ್ರದ್ದು. ಅವ್ರು ಹೇಳೋದು ಇವಾಗ ಇದನ್ನ ಇಂಡಸ್ಟ್ರಿಯಲ್ ಏರಿಯಾ ಮಾಡಿದ್ರೆ ಇದೆಲ್ಲ ಒಟ್ಟಾಗುತ್ತೆ. ಇಂಡಸ್ಟ್ರಿಯಲ್ ಏರಿಯಾ ಅಲ್ಲ ಇದು, ಲೇಔಟ್ ಟೌನ್ಶಿಪ್. ಅದೇ ಇಂಡಸ್ಟ್ರಿಯಲ್ ಏರಿಯಾ ಮಾಡಿ ಇದನ್ನ ವರ್ಧೇಶ್ವರ್ಗೆ ಸೈಟ್ ಕೊಡ್ಕೊಡೋದು. ಇದು ಕಂಪ್ನಿ ಬೇರೆ ಸಿಟಿ ಅಂದ್ರೆ ನಿಮ್ಗೆ 1 ಎಕರೆಗೆ 2 ಕೋಟಿ ಕೊಟ್ಬಿಟ್ಟು ಅವ್ರಿಗೆ ಒಂದು 10 ಕೋಟಿ 12 ಕೋಟಿ ಒಂದ್ ಸೈಟ್ 12 ಕೋಟಿ ಮಾಡ್ಕೋತಾರೆ. 1 ಎಕರೆಗೆ ನಾವು 2 ಕೋಟಿ ಕೊಡ, ಅವ್ರು 1 ಸೈಟ್ 12 ಕೋಟಿ ಮಾಡ್ಕೋತಾರೆ. ಅಷ್ಟು ಇದು ನೋಡಿ, ಇಷ್ಟೆಲ್ಲ ಕಡ್ದು ಮಾರಣ ಹೋಮ ಮಾಡಿ ಲಕ್ಷಾಂತರ ಮಾರಣ ಹೋಮ ಮಾಡಿ ಫ್ಲಾಟ್ ಮಾಡಿ ಲೇಔಟ್ ಮಾಡ್ತಾರೆ. ಎಷ್ಟು ಇಷ್ಟೆಲ್ಲ ಇದು ನೀವು ಇಷ್ಟು ನೋಡ್ಕೊ ಬಂದ್ರಿ, ಆ ಕೆರೆ ಇದೆಯಲ್ಲ, ಆ ಕೆರೆ ಸುತ್ತ ಇಷ್ಟು ನೋಡ್ಕೊ ಬಂದ್ರಿ, ನೀವು ತಿರ್ಗಾಡ್ಕೊ ಬಂದ್ರಿ. ಎಲ್ಲಾರು ಬರಳು ಭೂಮಿ, ಪಾಳು ಭೂಮಿ ಎಲ್ಲಾರು ನೋಡಿದ್ದೀರಾ? ನಾನೇ ನೋಡಿಲ್ಲ. ನೀವು ಗೋಮಳ ಐತೆ, ಗೋಮಳ ಐತೆ, ಗೋಮಳ ಐತೆ. ಗೋಮಳ ಅಂದ್ರೆ ಏನಲ್ಲ, ಗೌರ್ಮೆಂಟ್ ಹೆಸರು ಇರೋ ಜಮೀನ ಗೋಮಳ ಅಂತೀವಿ. ಗೋಮಳ ಅಂದ್ರೆ ಬರಡು ಭೂಮಿ ಅಲ್ಲ, ಬರಡು ಭೂಮಿ ಯಾವ್ದಿಲ್ಲ ಇಲ್ಲಿ, ಬರಡು ಭೂಮಿ ಅಲ್ಲ. ಗೋಮಳ ಅಂದ್ರೆ ನೋಡಿ, ನಾವು ಇವಾಗ ಇಲ್ಲಿ ಸುತ್ತ ನೋಡ್ಕೊ ಬಂದ್ವಲ್ಲ, ಎಲ್ಲಾದ್ರೂ ಒಂದು ಜಾಗದಲ್ಲಿ ಈ ಒಣಗಿರೋ ಮರ ಆಗ್ಲಿ, ಒಣ ಹುಲ್ಲ ಅಂದ್ರೆ ಎಲ್ಲ ಪ್ರತಿಯೊಂದು ಜಾಗದಲ್ಲೂ ಹಚ್ಚ ಹಸಿರು, ಎಲ್ಲೋ ಮಲೆನಾಡಿಗೆ ಬಂದಿದೀವಿ ಅನ್ನೋ ಫೀಲ್ ಆಗುತ್ತೆ. ಇಲ್ಲಿ ಸುತ್ತ ನೋಡಿದ್ರೆ ನಿಮ್ಗೆ ಕಾಣಿಸ್ತಾ ಇರುತ್ತೆ.
ಅಷ್ಟೊಂದು ಹಚ್ಚ ಹಸಿರು ಅಷ್ಟೆಲ್ಲ ಅಂದರೆ ಅಷ್ಟು ಚೆನ್ನಾಗಿಲ್ಲಿ ರೈತರು ಒಂದು ಮಿಶ್ರ ಬೇಸಾಯ ಎಲ್ಲ ಥರ ಬೆಳೆಗಳನ್ನು ಹಾಕಿ ಅಷ್ಟೊಂದು ಚೆನ್ನಾಗೆ ಬೆಳೀತಾ ಇದ್ದಾರೆ, ನಿಮಗೂ ಕೊಡ್ತಾ ಇದ್ದಾರೆ. ಆದರೆ ಇಂಥ ಜಾಗನ ಅವರು ನಾಶ ಮಾಡಬೇಕು, ಇಂಥ ಜಾಗನ ಇಲ್ಲಿನ ರೈತರಿಗೆ ನೀವು ಇಲ್ಲಿಂದ ಬಿಟ್ಟೋಗಿ ಅಂತವರಲ್ಲ, ಸೊ ಅದೇ ಬೇಜಾರು. ಅದು ನಡೆಯಲ್ಲ, ಯಾವುದೇ ಕಾರಣಕ್ಕೂ ನಡೆಯಲ್ಲ. ಇಲ್ಲಿನ ರೈತರು ಯಾವುದೇ ಕಾರಣಕ್ಕೂ ಅವರ ಜಮೀನುಗಳನ್ನು ಬಿಟ್ಟು ಈ ಕೃಷಿ ಮಾಡೋದನ್ನು ಬಿಟ್ಟು ನಿಮ್ಗೇನು ಊಟ ಅನ್ನ ಹಾಕ್ತಾ ಇದ್ದಾರೆ ಆ ಕೆಲಸನ ಬಿಟ್ಟು ಯಾವುದೇ ಕಾರಣಕ್ಕೂ ಎಲ್ಗೂ ಹೋಗಲ್ಲ. ಮೊದಲು ನಾವು ಅಭಿವೃದ್ಧಿ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕು. ಕಾಂಕ್ರೀಟ್ ಮಾಡೋದೇ ಅಭಿವೃದ್ಧಿನ. ಅಭಿವೃದ್ಧಿ ಅಂದ್ರೆ ಇಲ್ಲಿರೋ ಜನಗಳಿಗೆ ಕಡ್ದಾಕಿ ಬಿಲ್ಡಿಂಗ್ ಕಟ್ಟೋದನ್ನ ನಾವು ಸರ್ಕಾರಕ್ಕೆ ಹೇಳೋದು ಸರ್ ಇಷ್ಟೇನೆ. ಇವಾಗ 18,000 ಕೋಟಿ ಪ್ರಾಜೆಕ್ಟ್ ಅಂತ ಹೇಳ್ತಾ ಇದ್ರಲ್ವಾ, ಈ ಫುಲ್ಲು ಪ್ರಕೃತಿನ ಇದನ್ನು ನಾಶ ಮಾಡ್ಬಿಟ್ಟು ಆ 18,000 ಕೋಟಿಗೆ ತಿರ್ಗಾ 10,000 ಕೋಟಿ ಹಾಕ್ತರೂ ಈ ಪ್ರಕೃತಿನ ಸೃಷ್ಟಿ ಮಾಡೋಕ್ಕಾಗ. ಆಮೇಲೆ ಅಂಗವಿಕಲರು ಇರ್ತಾರಲ್ವಣ, ಅಂಗವಿಕಲರ್ನ ನೀವು ಅಂಗವಿಕಲರು ನಿಮ್ಮ ಕೈಲಿ ಆಗಲ್ಲ ಅಂದ್ಬಿಟ್ಟು ಸಾಯಿಸ್ಬಿಡ್ತಾರ. ಇಲ್ಲ ಗೌರ್ಮೆಂಟ್ ಅವ್ರು ಅವ್ರಿಗೇನೋ ಸಬ್ಸಿಡಿ ಕೊಟ್ಟು ಅವ್ರಿಗೇನ ಜೀವನ ಕಟ್ಕೊಳ್ಳೋಕೆ ದಾರಿ ಮಾಡ್ಕೊಡ್ತಾರ. ಈಗ ನಾವು ರೈತರು ನಮ್ಮ ಕಷ್ಟ ಆಯ್ತದೆ, ಇವ್ರ ಪ್ರಕಾರ ಕಷ್ಟ ಅಲ್ವ. ಇವ್ರಿಗೇನು ಈಗ ವ್ಯವಸಾಯ ಮಾಡೋಕ್ಕೆ ಏನು ಬೇಕೋ ಅನುಕೂಲ ಅದು ಮಾಡ್ಕೊಡ್ಬೇಕು. ಅದು ಬಿಟ್ಬಿಟ್ಟು ನಿಮ್ಮ ಕೈಲಿ ವ್ಯವಸಾಯ ಮಾಡೋಕ್ಕಾಗಲ್ಲ, ಕೊಡ್ರಿ ನಮ್ಮ ಭೂಮಿ ಎಲ್ಲ ಕೊಟ್ಬಿಟ್ಟು ಭಿಕ್ಷೆ ಬಿಡ್ರಿ ಅಂತ ಮಾಡೋಕ್ಕಾಗ್ತದ? ಅದು ಅರ್ಥ ಮಾಡ್ಕೊ. ಅಭಿವೃದ್ಧಿ ಅಂದ್ರೆ ಏನು, ಇರೋ ಮರ ಎಲ್ಲ ಕಡ್ದಾಕ್ಬಿಟ್ಟು ಕಾಂಕ್ರೀಟ್ ರೋಡ್ ಮಾಡಿ ಅಲ್ಲಿ ಕಸ ಗುಡ್ಸೋ ಕೆಲಸ ಕೊಡೋದ, ಅಥವಾ ಇರೋ ಜಾಗದಲ್ಲಿ ವ್ಯವಸಾಯ ಮಾಡೋನಿಗೆ ಏನು ಉಪಯೋಗ ಬೇಕು, ಸಬ್ಸಿಡಿ ಕೊಡೋದ, ಲೋನ್ ಕೊಡೋದ ಬಡ್ಡಿ ಇಲ್ದಂಗೆ, ಇಲ್ಲ ನೀರಾವರಿ ಹೊಸ ನೀರಾವರಿಗಳು ಮಾಡ್ಕೊಡೋದ, ಇಲ್ಲ ಶುದ್ಧ ನೀರು ಕೊಡೋದ, ಇದು ಅಭಿವೃದ್ಧಿ ಅಂದ್ರೆ. ಅಭಿವೃದ್ಧಿ ಅಂದ್ರೆ ಎಲ್ಲ ಅಕ್ವೈರ್ ಮಾಡಿಬಿಟ್ಟು ಬೇರೆ ಕಡೆಯವರನ್ನ ಕರ್ಕೊಬಂದು ಹೆಂಗೆ ಆಯ್ತು ಅಂದ್ರೆ ನಮ್ಮನೆ ಇರೋ ನಮ್ಮ ಮಕ್ಳುಗಳನ್ನೆಲ್ಲ ಮನೆಯಿಂದ ಆಚೆ ಇಟ್ಬಿಟ್ಟು ಬೇರೆ ಮನೆಯಲ್ಲಿರೋ ಮಕ್ಳುಗಳು ದತ್ತು ತಗೊಬಂದು ಸಾಕ್ತಾರೆ. ಆ ಥರ ಆಯ್ತು. ಆಮೇಲೆ ಬೆಂಗಳೂರು, ನಾನು ಹೇಳ್ತಿರೋದು ಕರ್ನಾಟಕ ಅಂದ್ರೆ ಬೆಂಗಳೂರು ಅಂದ್ರೆ ಕರ್ನಾಟಕ. ಇರೋ ಬರೋದನ್ನೆಲ್ಲ ಬೆಂಗಳೂರು ಮಾಡ್ಕೊಂಡೋದ್ರೆ ಈಗ ಎಲ್ಲ ಯಾವುದೇ ದೇಶಕ್ಕೆ ಯಾವುದೇ ಒಂದು ಸ್ಟೇಟಿಗೆ ಹೋದ್ರೂ ಟ್ವಿನ್ ಸಿಟಿ ಅಂತ ಇರ್ತದೆ. ಯಾವುದೋ ಎರಡು ಸಿಟಿಗಳು ಇಟ್ಕೊಂಡಿರ್ತಾರೆ, ಒಂದು ಸಿಟಿ ಮೇಲೆ ಡಿಪೆಂಡ್ ಆಗಲ್ಲ. ಕರ್ನಾಟಕದಲ್ಲಿ ಇರೋದು ಒಂದೇ ಒಂದು ಸಿಟಿ ಬೆಂಗಳೂರು. ಇರೋ ಬರೋರೆಲ್ಲ ಬೆಂಗಳೂರನ್ನೇ ಸ್ಪ್ರೆಡ್ ಮಾಡ್ಕೊ ಹೋಗೋದ. ಇದು ಇನ್ನೊಂದು ಆಲ್ಟರ್ನೇಟಿವ್ ಸಿಟಿ ಹೊರಗಡೆ ಒಂದು 300 ಕಿಲೋಮೀಟರ್ 400 ಕಿಲೋಮೀಟರ್ ಮಾಡೋದ. ನಾವು ಇಲ್ಲೇನು ಅಭಿವೃದ್ಧಿ ಮಾಡ್ತೀವೋ ಅದರಿಂದ ಕರ್ನಾಟಕಕ್ಕೆ ಲಾಭ ಇಲ್ಲ, ತಮಿಳ್ನಾಡು ಆಂಧ್ರಕ್ಕೆ. ಯಾಕಂದರೆ ನಾವು ಇರೋದು ಬಾರ್ಡ್ರು. ಯಾವತ್ತೇ ಆಗಲಿ ಅಭಿವೃದ್ಧಿ ಅನ್ನೋದು ಸೆಂಟ್ರಲಲ್ಲಿ ಆಗಬೇಕು. ಸೆಂಟ್ರಲ್ ಆದಾಗ ಸುತ್ತ ಇರೋರು ಅಭಿವೃದ್ಧಿ ಆಯ್ತದೆ. ತಗೊಬಂದು ಕಾರ್ನರಲ್ಲೆಲ್ಲ ಏರ್ಪೋರ್ಟು ಕಾರ್ನರ್ ತಗೊಬಂದು ಎಲ್ಲ ಕರ್ನಾಟಕ ಹಾಕಿದ್ರೆ ತಮಿಳ್ನಾಡವ್ರಿಗೆ ಉಪಯೋಗ ಆಯ್ತು. ಆಂಧ್ರ ಪ್ರದೇಶರು ಏನಂತಾರೆ, ಬನ್ನಿ ನಾವು ಬೆಂಗಳೂರು ಪಕ್ಕನೇ ಜಾಗ ಕೊಡ್ತೀವಿ ಫ್ರೀಯಾಗಿ ಅಂತ. 4ನೇ ತಲೆಮಾರು ನನಗೆ 4ನೇದು, ನನ್ನ ಮಗಳಿಗೆ 5ನೇ ತಲೆಮಾರು. ಅವಾಗಿಂದನೂ ಬರೀ ವ್ಯವಸಾಯನೇ ನಮ್ಮದು. ಮುಂದಕ್ಕೂ ವ್ಯವಸಾಯನೇ ಮಾಡಬೇಕು ಅಂತ ಆಸೆಗೆ ಆಲ್ರೆಡಿ ಇವಾಗ ಮೊಮ್ಮಗಳಿಗೆ ಸಗಣಿ ತಾಕತ್ತು ಕಲಿಸ್ಕೊಡ್ತಾ ಇದ್ದೀನಿ. ನಂದು ಟೊಯೋಟೋ ಇಂಡಸ್ಟ್ರಿಯಲ್ ಏರಿಯಾಗೆ 71 ಎಕರೆ ಜಮೀನು ಹೋಗೋದೆ. ನಮ್ಮದು ಸ್ವಂತ. ನಮ್ಮ 4 ಜನ ಅಣ್ಣ ತಮ್ಮದಿರು ನಾವು. ನಮ್ಮ ಅಂದರೆ 4 ಜನ, ನಮ್ಮ ಅಪ್ಪದಿರು 4 ಜನ ಹೆಣ್ಣು ಅಣ್ಣ ತಮ್ಮದಿರು. ಇಬ್ಬರು ದೊಡ್ಡಪ್ಪದಿರ್ದು ಅಲ್ಲಿ ಜಮೀನು ಹೋಗೋದೆ 71 ಎಕರೆ. ಬಳೆವೀರ್ನಳ್ಳಿ ಅಂದ್ಬಿಟ್ಟು ಒಂದು ಊರೇ ಮುಳುಗೋಯ್ತು ನಮ್ಮದು. ನಾವು ಇವತ್ತು ಆ ಜಮೀನು ಸಂಬಂಧಪಟ್ಟವರು 9 ಜನ ಅಣ್ಣ ತಮ್ಮದಿರಿದ್ದೀವಿ. ಅಂದರೆ ಮೊಮ್ಮಕ್ಕಳು ಆ ಜಮೀನಿಗೆ ಒಬ್ಬರಿಗೂ ಅಲ್ಲಿ ಕೆಲಸ ಕೊಟ್ಟಿಲ್ಲ. ಇವರು ನಮ್ಮ ಜಮೀನು ಕಿತ್ಕೊಂಡು ಕೆಲಸ ಕೊಡ್ತಾರೆ. ನಾಳೆ ಇದೆ ಲೆಕ್ಕ ಹಾಕೊಳ್ಳಿ. ಇಲ್ಲಿಂದ ಕರೆಕ್ಟಾಗಿ 4 ಕಿಲೋಮೀಟ್ರು ಕಾಣಿಸ್ತಿದೆಯಲ್ಲ, ಅಲ್ಲ 4 ಕಿಲೋಮೀಟ್ರು. ಇವರು ಯಾರೂ ಇಲ್ಲಿ ಕೊಟ್ಟಿಲ್ಲ, ಪ್ರಾಪರ್ಟಿ ಹೋಗಿಲ್ಲ. ಬೈರ್ಮಂಗಲ ಕಂಚಕನಹಳ್ಳಿ ಪಂಚಾಯತಿಲಿ ಯಾರೋ ಹೋಗಿಲ್ಲ. ನಮ್ಮದು ನಮ್ಮ ಕುಟುಂಬದ್ದು 70 ಎಕರೆ ಹೋಗೋದು ಅಲ್ಲಿಗೆ, ಬರೀ 6 ಲಕ್ಷ ರೂಪಾಯಿಗೆ. ಅದರಲ್ಲಿ ಒಬ್ಬರೂ ಕೆಲಸದಲ್ಲಿಲ್ಲ ನಾವು. ಇವತ್ತು ಈ ಭೂಮಿನೂ ಕೊಟ್ಬಿಟ್ಟು ಇವ್ರ ಮನೆ ಬಾತ್ರೂಮ್ ತೊಳೆಯೋಲ್ಲ ನಾನು. ಇವತ್ತು ನನ್ನ ಕೈ ಕೆಳಗೆ, ನನ್ನ ಸಮಕ್ಕೆ ನನ್ನ ರೈತರುಗಳು ಒಂದು 15 ಜನ ಬದುಕ್ತಾವೆ. ನನ್ನ ಕೈ ಕೆಳಗೆ, ನನ್ನ ಸಮಕ್ಕೆ. ಅವ್ರಿಗೆಲ್ಲ ನಾನೇ ಕೆಲಸ ಕೊಟ್ಟಿದ್ದೀನಿ. ನಾನೆಂತ ಸರ್ ಹೋಗಲಿ ಅವ್ರ ಕೈ ಕೆಳಗೆ ಕೆಲಸಕ್ಕೆ? ನನಗೆ ಓದಿಲ್ಲ, ಬರ್ದಿಲ್ಲ, ಅವಿವಿದ್ಯಾವಂತ. ಅದು ಇವ್ರಿಗೆ ಯಾರಿಗೂ ಕಮ್ಮಿ ಇಲ್ಲ. ನಾನು ಇವ್ರಿಗೆ ಯಾರಿಗೂ ಯಾವುದ್ರಲ್ಲೂ ಕಮ್ಮಿ ಇಲ್ಲ. ನನ್ನ ಹತ್ರನೂ 4 ಬೈಕ್ ಐತೆ, ಕಾರ್ ಐತೆ, ಟ್ಯಾಕ್ಟ್ರ್ ಐತೆ, ಹೈಫೈ ಮನೆ ಇದೆ. ಇವ್ರಿಗೇನು ಕಮ್ಮಿ ಇಲ್ವಲ್ಲ. ನಾನು ದಿನ ಬೆಳಗಾದ ವ್ಯವಸಾಯ ಮಾಡ್ತೀನಿ ನೋಡಿ. ಇಷ್ಟೊಂದು ಕೆಲಸ ಮಾಡಿದೆ, 2 ಅವರ್ ನಿದ್ದೆ ಮಾಡಿದೆ. ಈಗ ಎದ್ದು ಬಂದೆ. ಇವಾಗ ಯಾರೋ ಬಂದವ್ರು ಅಂದರು, ಬಂದೆ ನೋಡೋಣ ಅಂದ್ಬಿಟ್ಟು ಈ ಪ್ರಕೃತಿನೆಲ್ಲ ಬಿಟ್ಬಿಟ್ಟು ಎಲ್ಲಿಗೆ ಹೋಗಲಿ ನಾನು? ನಮ್ಮ ಹುಡುಗರು ಹೇಳ್ತಾರೆ, ಮಾತಾಡ್ತಾರೆ, ಅದೆಲ್ಲ ಮಲೆನಾಡು ಕೊಡಗು ಅದು ಇದು ಅಂತ ಹೇಳ್ತಾರೆ. ನಾನು ಸುಳ್ಳು ಹೇಳಲ್ಲ, ಅದೆಲ್ಲ ಮಲೆನಾಡು ಕೊಡಗು, ಇದು ನಂದು. ಕರೆಕ್ಟ್. ನಾನು ಸ್ಟಾರ್ಟಿಂಗ್ ನನಗೂ ಗೊತ್ತಿರಲಿಲ್ಲ. ವಿಡಿಯೋಗಳಲ್ಲಿ ಎಲ್ಲೋ ಸಣ್ಣ ಒಂದು ವಿಡಿಯೋ ನೋಡಿದೆ ಅಷ್ಟೇ. ಇಲ್ಲಿ ಬಂದು ನೋಡಿದಾಗ ಸೇಮ್ ಟು ಸೇಮ್ ಎಲ್ಲೋ ಮಲೆನಾಡಿಗೆ ಬಂದ್ಬಿಟ್ಟಿದೀವಿ. ಎಲ್ಲ ಚಿಕ್ಕಮಂಗ್ಳೂರ್ಗೆ ಬಂದು ಏನೋ ನೋಡ್ತಾ ಇದ್ದೀವಿ ಅಂತ ಕಾಣಿಸ್ತಾ ಇದೆ ಬ್ಯಾಕ್ ಗ್ರೌಂಡ್ ಎಲ್ಲ ನೋಡಿ. ಈಗ ಚಿಕ್ಕಮಂಗ್ಳೂರಿಗೆ ಹೋಗ್ಬೇಕಾದ್ರೆ ನೀವು ಬೆಟ್ಟ ಗುಡ್ಡ ಹತ್ತು ಹೋಗ್ಬೇಕು. ಹೌದು, ಇಲ್ಲಿ ಬೆಟ್ಟ ಗುಡ್ಡ ಏನೋ ಆಯ್ತಾ? ಫುಲ್ ಎಲ್ಲ ಸಮತಟ್ಟು ಐತೆ. ಹೌದು, ಅಚ್ಚುಕಟ್ಟಾಗಿ ಸಂತುಷ್ಟಿಯಾಗಿ ಬದುಕ್ತಾ ಇದ್ದೀವಿ. ಈಗ ನಮ್ಮ ಅಪ್ಪತಿರ ಕಾಲದಲ್ಲಿ ಒಂದು 30 ತೆಂಗಿನ ಮರ ನನಗೆ ಬಿಟ್ಟು ಕೊಟ್ಟರು. ಇವತ್ತು ನಾನು ಆಲ್ರೆಡಿ 400 ತೆಂಗಿನ ಮರ ಮಾಡಿದ್ದೀನಿ ನಾನು.
ನಾನು ಆಲ್ರೆಡಿ 400 ತೆಂಗಿನ ಮರ ಬೆಳೆಸಿದ್ದೀನಿ, ಅದರಲ್ಲಿ ಎಳ್ಳೀರು ಕುಡಿತಾ ಇದ್ದೀನಿ. ನಾನು ಬೆಳೆಸಿರೋತ್ರ ನಾನು ಎಳ್ಳೀರು ಕುಡಿಬೇಕಾದ್ರೆ ಎಷ್ಟು ಸಂತೋಷ ಅದು ನನಗೆ. ಹೌದು. ಇವ್ರ ಕೈಲಿ ಆಯ್ತದಾ? ಆಮೇಲೆ ಅವ್ರು ಹೇಳೋರಲ್ವ ಅದರಲ್ಲಿ, ಅಲ್ಲಿ ಯಾರು ರೈತರಿಲ್ಲ ಅಂತ. ಸರ್ ಈಗ ಅವ್ರಿಗೆ ಒಪ್ಪನಾಗಿ ನಾನು ಕರೆಯೋದಂಗೆ, ಪ್ರತಿಯೊಬ್ಬರ ಜೊತೆಲೂ ಕರೆಯೋದು ನನಗೇನೆ. 80% ಜನನ ಬೈಲ್ಮಂಗಲ್ ಸರ್ಕಲ್ ಒಳಗೆ ಅವರು ತೋರಿಸಿದ್ರೆ ಅಲ್ಲಿ ಏನು ನಾನು ರೈತರುಗಳು ಕೂತ್ಕೊಂಡು ಅಲ್ಲಿ ನಾನು ಕೊಡಲ್ಲ ಅಂತಾರೋ 80% ತೋರಿಸಿದ್ರೆ ಆ ಗಂಟೆ ಒಳಗೆ ಎಲ್ಲ ಎತ್ತು ಬಿಸಾಕ್ಬಿಟ್ಟು ಮನಗೋಯ್ತೀವಿ ಸರ್ ಒಪ್ಪನಾಗೆ. ಯಾಕೆ ಸರ್ ಸುಳ್ಳು ಹೇಳಬೇಕು? ಈ ಪಾರ್ಟಿ ಸಂತೋಷ ಜೀವನ ಮಾಡ್ತಾ ಇದ್ದೀವಿ, ನಮ್ಮ ಮೇಲೆ ಇಷ್ಟಕ್ಕೂ ಏನಕ್ಕೆ ಇವ್ರ ಸಾಧನೆ? ಅದೇ ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನು ಸಾಧನೆ? ಕುಮಾರಸ್ವಾಮಿ ಮಾಡಿದ್ರು ಅಂತ ಹೇಳ್ತಾರಲ್ವ, ಅವ್ರನ್ನ ಕೇಳ್ದೋ ನಾವು ಕೇಳ್ದ. ಶಿವಕುಮಾರ್ ಅವ್ರಿಗೆ ದುಡ್ಡಿಲ್ವಂತೆ. ಅಲ್ಲ ಸರ್, ಯಾಕಿಲ್ಲ ಸರ್, ಅವ್ರಿಗೆ ಸಂತುಷ್ಟಿ ಆಗವ್ರೆ ಇವತ್ತು. ಈಗ ಹೇಳ್ತಾವ್ರಲ್ವಾ, ಸಾಲ್ತಿಲ್ವಂತಲ್ಲ ದುಡ್ಡು ಸರ್. ಇಲ್ಲೇ ಇವಾಗ ಆ ಕಾಲೇಜು ಅದು ಇದು ಎಲ್ಲ ಬೆಟ್ಟ ಗುಡ್ಡ ಎಲ್ಲ ಮಾಡ್ಕೊಂಡು ಸಂತುಷ್ಟಿ ಆಗವ್ರೆ, ಅಣ್ಣ ತಮ್ಮದಿರೆಲ್ಲ ಸಂತುಷ್ಟಿ ಆಗವ್ರೆ. ಈಗ ಅವ್ರ ತಮ್ಮ ಅವರು ಸಾಲದಕ್ಕೆ ಹಾಲಂತಕ್ಕೆ ಅಧ್ಯಕ್ಷರಾಗವ್ರೆ. ಇಲ್ಲಿಂದ ಎಷ್ಟು ಹಾಲು ಬರ್ತದೆ ಅಂತ ಗೊತ್ತಾಗಲ್ವ ಅವ್ರಿಗೆ? ಇಲ್ಲಿ ಹಾಲು ಬರ್ತಾ ಇಲ್ವಾ? ಇಲ್ಲಿ ರೈತರುಗಳಿಲ್ವಾ? ಯಾಕೆ ಸರ್ ಸುಳ್ಳು ಹೇಳ್ಬೇಕು ಅವರು? ಏನು ಈ ಬೈಲ್ಮಂಗಲ ಪಂಚಾಯತಿ, ಕಂಚಕರ್ನಹಳ್ಳಿ ಪಂಚಾಯತಿಲಿ ಹುಟ್ಟಿರೋ ರೈತರುಗಳೇ ಪಾಪಿಗಳ ಸರ್ ಇವರು? ಪೂರ್ತಿ ನಮ್ಮಂಥ ಪಾಪ ಯಾರು ಇಲ್ವಾ? ಮಸ್ತಿಗೆ ಬೆಜ್ಜಾನ್ ಬಿದ್ದವೆ ಬಟ್ಟ ಗುಡ್ಡ ಎಲ್ಲ. ಇವ್ರಿಗೆಲ್ಲ ಏನು ಬೇಕಾಗಿದ್ದಂಗೆ ಹೋಗಿ ಮಾಡ್ಕೊಳ್ಳಿ ಅವರು. ಇಲ್ಲಿ ರೈತರುಗಳು ಸಂತುಷ್ಟಿಯಾಗಿದ್ದೀವಿ, ಇವ್ರನ್ನೆಲ್ಲ ಕರ್ಕೊಂಡೋಗಿ ಅವ್ರಿಗೆ ಕೆಲಸ ಕೊಡೋಕ್ಕಾಯ್ತದ? ಏನು ಸರ್ ಬೇಕು ಅವ್ರಿಗೆ? ನಾನು ಇವತ್ತು ನಿಮ್ಮ ಮುಖಾಂತರನೇ ಕೇಳ್ಕೊಳ್ಳೋದಷ್ಟೇ, ಡಿ ಕೆ ಶಿವಕುಮಾರ್ಗಿರ್ಬೋದು, ಬಾಲಕೃಷ್ಣ ಅವ್ರಿಗಿರ್ಬೋದು, ನಾವು ಯಾರು ಅವ್ರ ಶತ್ರುಗಳಲ್ಲ. ದಯವಿಟ್ಟು ಭಿಕ್ಷೆ ಕೊಟ್ಟಿದ್ದೀವಿ ಅಂತ ಬಿಟ್ಬಿಡಿ, ನಮ್ಮನ್ನು ಭಿಕ್ಷಾನೇ ಕೊಟ್ಟಿದ್ದೀವಿ ಅಂತ ಬಿಟ್ಬಿಡಿ. ನಿಮ್ಮ ಪ್ರತಿಯೊಂದು ಮನೇಲೂ ನಿಮ್ಮ ಫೋಟೋ ಮಡಿಕೊಂಡು ಪೂಜೆ ಮಾಡ್ತೀವಿ. ಅವ್ರು ಹೆಂಗೆ ಬಿಟ್ಕೊಡೋರು ಹಂಗೆ ಅಷ್ಟೇ. ಇಲ್ಲಿ ಯಾರ ರಾಜಕಾರಣಿಗಳ ಮೇಲಾಗ್ಲಿ, ಡಿ ಕೆ ಶಿವಕುಮಾರ್ ಅವ್ರ ಮೇಲಾಗ್ಲಿ ನಮ್ಗೆ ಕೋಪ ಇಲ್ಲ, ದ್ವೇಷ ಇಲ್ಲ, ಏನಿಲ್ಲ. ಏನಪ್ಪಾ ಅಂದ್ರೆ ನಮ್ಮ ಭೂಮಿನ ನಮ್ಗೆ ಬಿಟ್ಕೊಡಿ ಅಂದ್ಬಿಟ್ಟು ಅವ್ರ ಭೂಮಿನ ಅವರು ಇಟ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾವ್ರೆ ಅಂದ್ರೆ ರೈತರು. ಸೊ ಯೋಚನೆ ಮಾಡಿ ಸ್ವಲ್ಪ. ಇನ್ನು ನೀವು ರಾಜಕೀಯವಾಗ ತಾನೇ ಮುಖ್ಯಮಂತ್ರಿ ಸೀಟ್ ಏರಿದ್ದೀರಾ, ಅದನ್ನ ಉಳಿಸ್ಕೋಬೇಕು. ಮುಂದೇನು ರಾಜಕೀಯದಲ್ಲಿ ಇರಬೇಕು ಅಂದ್ರೆ ಒಂದು ಕೆಲಸ ಮಾಡ್ರಿ, ಈಗಲೇ ಈ ರೈತರ ಏನು ಪ್ರಾಜೆಕ್ಟ್ ಇದೆ, ಈ ಒಂದು ಬಿಡದಿ ಪ್ರಾಜೆಕ್ಟು, ಅದನ್ನು ಈವಾಗಲೇ ಕೈ ಬಿಡಬೇಕು. ಆಗ ಮಾತ್ರ ನಿಮಗೆ ಉಳಿಗಲ್ಲ. ಅದು ಬಿಟ್ಟರೆ ಇಡೀ ಕರ್ನಾಟಕದ ರಾಜ್ಯದ ಎಲ್ಲ ರೈತರು ಹಿಂದೆ ಬೀಳ್ತಾರೆ. ಅಂದರೆ ಇಡೀ ರಾಜ್ಯದ ರೈತರೆಲ್ಲರೂ ಸೇರಿ ಒಗ್ಗಟ್ಟಾಗಿ ಹೋರಾಟ ಮಾಡ್ತೀವಿ, ಯಾವುದೇ ಕಾರಣಕ್ಕೂ. ಸೊ ಇದು ನಾವು ರಿಕ್ವೆಸ್ಟ್ ಆ್ಯಕ್ಚುಲಿ ರೈತ ಸಂಘದವರಾಗಿ ನಾವು ಯಾರಿಗೂ ರಿಕ್ವೆಸ್ಟ್ ಮಾಡಲ್ಲ, ಒತ್ತಾಯ ಮಾಡ್ತೀವಿ ಅಷ್ಟೇ. ಆದರೆ ಈ ರೈತರಿಗೋಸ್ಕರ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಿದ್ದೀನಿ, ಈ ಒಂದು ಪ್ರಾಜೆಕ್ಟ್ನ ಇಲ್ಲಿಗೆ ಕೈ ಬಿಡಬೇಕು. ಇಲ್ಲಿನ ರೈತರ ಜಮೀನುಗಳನ್ನು ಅವ್ರಿಗೆ ಬಿಟ್ಕೊಡ್ಬೇಕು. ಅವ್ರ ಪಾಡ್ಗೆ ಅವ್ರ ಜೀವನ ಮಾಡಿಕೊಂಡು ನಿಮಗೂ ಅನ್ನಾಗ್ತವ್ರೆ, ನೋಡ್ತಾ ಇದ್ದಾರಲ್ಲ, ನಿಮಗೂ ರಾಜಕಾರಣಿಗಳಿಗೂ ಅನ್ನಾಗ್ತಿರೋರೆ ಈ ರೈತರು. ಅಂಥ ಜಮೀನುಗಳನ್ನು ಭೂಮಿಗಳನ್ನು ಬಿಟ್ಕೊಂಡು ನೀವು ಉದ್ಧಾರ ಮಾಡೋದು ಏನೂ ಇಲ್ಲ, ಏನೂ ಬೇಕಾಗೂ ಇಲ್ಲ. ಅಣ್ಣ ಬೇಕಣ್ಣ ಅಂತ ಬೇಕಿಲ್ಲ, ಅಭಿವೃದ್ಧಿ ಬೇಕಿಲ್ಲ. ಆಮೇಲೆ ಸರ್ ಅವ್ರು ಬೆಂಗಳೂರನ್ನು ಅಭಿವೃದ್ಧಿ ಎಲ್ಲಿ ಮಾಡ್ತಾರೆ ಸರ್? ಇವರು ರೈತರುಗಳು ನಾನು ಮಾಡ್ಬಿಟ್ಟು ಬೆಂಗಳೂರು ಅಭಿವೃದ್ಧಿ ಎಲ್ಲಿ ಮಾಡೋಕ್ಕಾಯ್ತಾರೆ? ನಾನು ಬದುಕಿದ್ರಲ್ವ ಬೆಂಗಳೂರು? ಹೌದು, ಮಣ್ಣು ತಿಂತಾರ. ಅಲ್ಲ, ನಾನು ಬದುಕಿದ್ರಲ್ವ ಬೆಂಗಳೂರು. ಇವಾಗ ಅವ್ರು ಕೊರೋನಾ ಬಂದಾಗ ಎಲ್ಲ ಐಫೈ ಕಾರ್ ಮಾಡಿಕೊಂಡು ಬಂದು ಸೊಪ್ಪು ಮಾರೋರು ಸರ್. ಇಲ್ಲಿ ಸೊಪ್ಪು ಮಾರವ್ರೆ. ಆ ಕೊರೋನಾ ಬಂದ ಟೈಮಲ್ಲಿ ಸೊಪ್ಪು ಎತ್ಕೊಂಡು ಐಫೈ ಕಾರ್ಗಳು 25 ಲಕ್ಷ 30 ಲಕ್ಷ ರೂಪಾಯಿ ಕಾರ್ಗಳು ಎತ್ಕೊಂಡು ಸೊಪ್ಪು ಮಾರಿ ಜೀವನ ಮಾಡವ್ರೆ. ಅವತ್ತು ಬೆಂಗಳೂರು ಕಾಪಾಡ್ತಾ ಇವ್ರನ್ನ? ಹಳ್ಳಿನೇ ಅಲ್ವಾ ಕಾಪಾಡಿದ್ದು? ಯಾಕೆ ಸರ್ ಅವ್ರಿಗೆ ಇಷ್ಟೊಂದು ಹೊಟ್ಟೆ ಊರಿ? ಇಲ್ಲ, ಎಲ್ಲ ಸರೋಗುತ್ತೆ. ಇನ್ಮೇಲೆ ಯಾವುದೇ ಕಾರಣಕ್ಕೂ ನಾವೆಲ್ಲ ಒಗ್ಗಟ್ಟಾಗಿರೋಣ ಅಷ್ಟೇ. ರಾಜ್ಯದ ರೈತರಿಗೆ ಹೇಳ್ತಿರೋದಷ್ಟೇ, ನೀವು ರೈತರಾಗಿರಿ, ಆಗಿಲ್ಲದೆ ಇರಿ, ಪ್ರತಿಯೊಬ್ಬರು ರೈತರಿಗೆ ಸಪೋರ್ಟ್ ಮಾಡಿ. ಇಲ್ಲಿ ಅಂತಲ್ಲ, ಇವತ್ತು ಇವರನ್ನ ಕೇಳೋರು ನಾಳೆ ನಿಮ್ಮ ಊರುಗಳಿಗೂ ಬಂದು ಅಲ್ಲೂ ನಾವೇನು ಅಭಿವೃದ್ಧಿ ಮಾಡ್ತೀವಿ, ನೀವು ಇಲ್ಲಿಂದ ಬಿಟ್ಟೋಗಿ ಅನ್ನೋ ಪ್ರಸಂಗ ಬರುತ್ತೆ. ಇದು ಯಾವ ಥರ ಅಂದರೆ, ಬ್ರಿಟಿಷರು ಮೊದಲು ಆವಾಗ ಬ್ರಿಟಿಷರು ಬಂದು ಆಳ್ತಿದ್ರಂತೆ. ಇವಾಗ ನಮ್ಮ ರಾಜಕಾರಣದಲ್ಲೇ ನಮ್ಮವರೇ ಬಂದು ನಮ್ಮನ್ನ ಆಳೋ ಥರ ಆಗಿದೆ. ಈ ಒಂದು ಸಿಚುವೇಶನ್, ಪ್ರಜಾಪ್ರಭುತ್ವ ಇದು. ಯಾವುದೇ ಕಾರಣಕ್ಕೂ ನಾವು ನಮ್ಮ ಭೂಮಿನ ಬಿಟ್ಕೊಡಲ್ಲ ಯಾವತ್ತು. ಸೊ ಇದಂತೂ ಸತ್ಯ. ಸರಿ, ಇದು ಇಲ್ಲಿ ಯಾರು ಇವಾಗ ಶಿವಸಾರ್ದು ಯಾರು ನೀವು ಗ್ರೂಪಲ್ಲಿ ನೋಡ್ತಾ ಇದ್ದೀರೋ ಪ್ರತಿಯೊಬ್ಬ ರೈತಗೂ ನಾನು ಕೇಳ್ಕೊಳ್ಳೋದಿಷ್ಟೇ, ಇವತ್ತು ನನಗಾದ ಪರಿಸ್ಥಿತಿನೇ ನಾಳೆ ನಿಮ್ಗಾಗೋದು. ಪ್ರತಿಯೊಬ್ಬರವರು ಎಲ್ಲ ಈ ರೈತನ ಅನ್ನ ತಿನ್ನೋಂಥ ಜನ, ತಿಂದೇ ಇರೋಂಥ ಜನ ಎಲ್ಲರೂ ಕೈ ಜೋಡಿಸಿ ಕೇಳ್ಕೊತೀನಿ. ಎಲ್ಲ ಸಪೋರ್ಟ್ ಕೊಡಿ, ರೈತರುಗಳು ಸಪೋರ್ಟ್ ಕೊಡಿ, ರೈತರುಗಳು ಉಳಿಸ್ಕೊಳ್ಳಿ, ನೀವು ಉಳ್ಕೊಳ್ಳಿ, ನೀವು ಬೆಳೀರಿ. ಎಲ್ಲರೂ ರೈತರುಗಳಿಗೆ ಸಪೋರ್ಟ್ ಕೊಡಿ. ಈ ವಿಡಿಯೋನ ಆದಷ್ಟು ಎಲ್ಲ ರೈತರಿಗೂ ಶೇರ್ ಮಾಡಿರಿ, ಗೊತ್ತಾಗಬೇಕು. ಇದು ನಮ್ಮ ಕರ್ನಾಟಕದ ಜನಕ್ಕೆ ಇಲ್ಲಿ ಏನು ನಡೀತಿದೆ ಅದೆಲ್ಲ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ.